ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹಲಸಿನಕಾಯಿ ಸಾರು ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಕೊತ್ತಂಬರಿ, ಈರುಳ್ಳಿ, ಟೊಮ್ಯಾಟೊ, ಇದು ಒಗ್ಗರಣೆಗೆ ಈರುಳ್ಳಿ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಕಾಯಿ ತುರಿ, ಬೆಳ್ಳುಳ್ಳಿ, ಹಲಸಿನಕಾಯಿ ಅದನ್ನು ಸ್ಮಾಲ್ ಪೀಸಸ್ ಆಗಿ ಮಾಡ್ಕೊಂಡಿದ್ದೀನಿ. ನಂತರ ರುಬ್ಕೊಳ್ಳೋಕೆ ಬೇಕಾಗಿರೋವಂಥದ್ದು ಸಾಂಬಾರು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಹಾಗೂ ಇಲ್ಲಿ 3 ಥರದ ಕಾಳುಗಳು ತೊಗೊಂಡು ನೆನೆಸ್ಕೊಂಡಿದ್ದೀನಿ: ಕಡಲೆಕಾಳು, ಅಲಸಂದೆ ಹಾಗೂ ಅವರೆಕಾಯಿ. ಇದನ್ನು 1 ಅವರ್ ನೆನೆಸ್ಕೊಂಡು ಆಮೇಲೆ ತೆಗೆದಿದ್ದೀನಿ ತೊಳೆದ್ಬಿಟ್ಟು. ಇದನ್ನೆಲ್ಲ ಒಗ್ಗರಣೆಗೆ ಹಾಕಿ ಬೇಯಿಸ್ಕೊಬೇಕು. ಫಸ್ಟ್ ಇವಾಗ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ. ಇವಾಗ ಮಸಾಲೆಗೆ ಏನೇನು ಬೇಕು ಅಂತ ಹೇಳಿದ್ರೆ ನೋಡಿ, 3 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 3 ಟೊಮೆಟೊಸ್, ಈರುಳ್ಳಿ, 1 ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ, ಅದರಲ್ಲಿ ಅರ್ಧ ಕಟ್ ಮಾಡಿ ಮಸಾಲೆಗೆ, ಇನ್ನೊಂದು ಅರ್ಧ ಒಗ್ಗರಣೆಗೆ, ಕೊತ್ತಂಬರಿ ಒಂದು ಸ್ವಲ್ಪ, ಬೆಳ್ಳುಳ್ಳಿ ಒಂದು ಅರ್ಧ ಬೆಳ್ಳುಳ್ಳಿ ಅಷ್ಟು ತೊಗೊಂಡಿದ್ದೀನಿ, ಕಾಯಿ ತುರಿ ಒಂದು ಸ್ವಲ್ಪ ಕಾಯಿ ತುರಿ. ಈಗ ಸಾಂಬಾರು ಪುಡಿ 3 ಸ್ಪೂನಷ್ಟು ತೊಗೊಂಡಿದ್ದೀನಿ ನಾನು. ಇದನ್ನು ಪೂರ್ತಿ ಹಾಕ್ತಾಯಿದ್ದೀನಿ. ಈಗ ಇದಿಷ್ಟಕ್ಕೂ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮಸಾಲೆ ರೆಡಿ ಆಗುತ್ತೆ ಸಾಂಬಾರಿಗೆ. ಈಗ ಇದು ರುಬ್ಬಿ ರೆಡಿ ಆಗೋ ಅಷ್ಟರಲ್ಲಿ ನಾನು ಕಾಳು ಮತ್ತು ಹಲಸಿನಕಾಯಿನ ಒಗ್ಗರಣೆಗೆ ಹಾಕ್ತೀನಿ ಕುಕ್ಕರ್ಗೆ. ನಾನು ಕುಕ್ಕರ್ ತೊಗೊಂಡಿದ್ದೀನಿ, ಯಾಕಂತ ಹೇಳಿದ್ರೆ ಅದು ಹಲಸಿನಕಾಯಿ ಎಲ್ಲ ಬೇಯಬೇಕಲ್ಲ, ಸೊ ಅದಕ್ಕೆ ಕುಕ್ಕರ್ ತೊಗೊಂಡಿದ್ದೀನಿ. ನೋಡಿ, ನಾನು ಇಷ್ಟೇ ಹಲಸಿನಕಾಯಿನ ತೊಗೊಂಡಿದ್ದೀನಿ ಸಾಂಬಾರು ಮಾಡಲಿಕ್ಕೆ. ಒಂದು ಹಲಸಿನಕಾಯಿ ತೊಗೊಂಡಿದ್ದೀನಿ. ಈಗ ಬಿಸಿಯಾಗಿದೆ, ಒಗ್ಗರಣೆಗೆ ಸಾಸಿವೆ ಹಾಕ್ತೀನಿ. ಸಾಸಿವೆ ಸಿಡಿದ ಮೇಲೆ ಒಂದು 2 ಸ್ಪೂನು ಎಣ್ಣೆ ಹಾಕ್ಕೋಬೇಕು. ಸಾಸಿವೆ ಸಿಡಿತಾ ಇದೆ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಇದು ಒಂದು ಹಲಸಿನಕಾಯಿನ ತಗೊಂಡಿದ್ದೀನಿ, ಅದಷ್ಟನ್ನು ಹಾಕ್ಬಿಟ್ಟು ಹೀಗೆ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಹಾಕಿ ಹಲಸಿನಕಾಯಿ ಹಾಕಿ ಹೀಗೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಎಣ್ಣೆಲಿ ಸ್ವಲ್ಪ ಹೀಗೆ ಬಾಡಿದ್ರೆ ಸಾಕಿದೆ. ಆಮೇಲೆ ಈಗ ಇದು ಕುಕ್ಕರಲ್ಲಿ ಕೂಗಿಸ್ಕೊತೀವಲ್ಲ,
ಈಗ ನೆನೆಸಿಟ್ಕೊಂಡಿರೋಂಥ ಕಾಳುಗಳನ್ನೆಲ್ಲ ಹಾಕ್ತಾಯಿದ್ದೀನಿ. ಅದು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಈಗ ಇದು ಬೇಯಿಸ್ತಾ ಇದೆ. ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಸಾಂಬಾರು ಪುಡಿ ಎಲ್ಲ ಹಾಕಿ ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆ. ಬನ್ನಿ ಈಗ ಸಾಂಬಾರು ಹೇಗಾಗಿದೆ ಅಂತ ನೋಡೋಣ. ಹಲಸಿನಕಾಯಿ ಸಾಂಬಾರು 2 ವಿಷಲ್ ಓಡಿಸಿಬೇಕು. ಇದನ್ನು ಹಲಸಿನಕಾಯಿ ಸಾಂಬಾರು ರೆಡಿಯಾಗಿದೆ. ನೋಡಿ ಚೆನ್ನಾಗಿ ಬೆಂದಿದೆ 2 ವಿಷಲ್ ಓಡಿಸಿರೋದ್ರಿಂದ. ಇದು ಸಾಂಬಾರು ಮುದ್ದೆಗೆ, ಅನ್ನಕ್ಕೆ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ ಹೇಗಾಗುತ್ತೆ ಅಂತ.